ಸರ್ ನಿಮ್ಗೆ ಏನ್ ನೋವಿತ್ತು ಅಂತ ಹೇಳಿ ಬಂದ್ರಿ, ಒಂದೆರಡು ಮಾತಾಡಿ ಸರ್. ನನಗೆ ಬ್ಯಾಕ್ ಪೇನ್ ಇತ್ತು, ಯಾಕಂದ್ರೆ ತುಂಬಾ ತೊಂದರೆನೇ ಕೊಡ್ತಾ ಇತ್ತು, ಕುತ್ಕೊಂಡು ಎದ್ದೊಳಕ್ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ ತುಂಬಾ ನೋವು, ಅದರಿಂದ ಏನಾಗುತ್ತೆ ನಾನು ಮಲಗೆ ಇರಬೇಕಾಗಿತ್ತು. ಅದೇ ಈಗ ಆಪರೇಷನ್ ಆದ್ಮೇಲೆ ಸ್ವಲ್ಪ ಪರವಾಗಿಲ್ಲ ನೋಡಿ, ಆರಾಮಾಗಿ ಕೂತ್ಕೊಳ್ತಾ ಇದ್ದೇನೆ. ಮೊದಲು ಹೆಚ್ಚಾಗಿ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ವಾಕ್ ನಡಿಬೇಕಾದ್ರೆ ಸ್ವಲ್ಪ ನೋವು ಕಾಣಿಸ್ತಾ ಇತ್ತು, ಅದರಿಂದನೂ ತೊಂದರೆ ಆಗ್ತಾ ಇತ್ತು. ಈಗೇನು ತೊಂದರೆ ಅಂತ ಏನು ಕಾಣ್ತಾ ಇಲ್ಲ, ಆರಾಮಾಗಿದ್ದೀನಿ. ಏನಾದ್ರೂ ಅನಸ್ಟೇಷಿಯಾ ಕೊಟ್ಟು ಏನಾದ್ರೂ ನಿಮ್ಗೆ ಏನಾದ್ರೂ ತೊಂದರೆ ಆಯ್ತಾ? ಇಲ್ಲ, ಅನಸ್ತೇಷಿಯಾ ಆತರ ಲೋಕಲ್ ಇದು ಕೊಟ್ಟಿರೋದ್ರಿಂದ ನಮ್ಗೆ ಆ ಭಾಗದಲ್ಲಿ ಮಾತ್ರ ಇದು ಮಾಡೋದ್ರಿಂದ ನಾನು ಎಚ್ಚರಿಕೆ ಆಗೇ ಇದ್ದೆ. ಏನು ನಮ್ಗೆ ಅವ್ರು ಏನೇನು ಇದು ಮಾಡ್ತಾ ಇದ್ರು ಅದೆಲ್ಲ ಸ್ವಲ್ಪ ಅಬ್ಸರ್ವೇಷನ್ ನನಗೆ ಅನುಭವ ಆಗ್ತಾ ಇತ್ತು. ಏನು ತೊಂದರೆ ಇಲ್ವಾ? ತೊಂದರೆ ಏನಾಗಿಲ್ಲ. ನೀವು ಆಪರೇಷನ್ ಆದಾದ್ಮೇಲೆ ಎಷ್ಟೊತ್ತಿಗೆ ನೀವು ಎದ್ದಿ ಹೋದ್ರಿ ಮನೆಗೆ? ಆಪರೇಷನ್ ಆದ್ಮೇಲೆ ನಾನು ಇಮಿಡಿಯೇಟ್ ಅಂದ್ರೆ ಒಂದು ದಿನ ಆಪರೇಷನ್ ಆಯ್ತು, ಸಂಡೇ ಆಯ್ತು ಅಂದ್ರೆ ಮಂಡೇ ನಾನು ರಿಕವರಿ ಆಗಿ ಮನೆಗೆ ಸಂಜೆನೆ ಮನೆ ಕಡೆ ಹೊರಟಿದ್ದೆ. ಥ್ಯಾಂಕ್ ಯು ಸರ್. ಸರ್, ಇವಾಗ ಟ್ರೀಟ್ಮೆಂಟ್ ಆದಾದ್ಮೇಲೆ ನಿಮ್ಗೆ ಖುಷಿ ಆಯ್ತಾ? ಏನಾದ್ರು ತೊಂದರೆ ಇತ್ತಾ ಅಂತ ಏನಾದ್ರು? ಇಲ್ಲ, ನನ್ಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಾನು ತುಂಬಾನೇ ಭಯ ಪಟ್ಟಿದ್ದೆ ಆಪರೇಷನ್. ಯಾಕಂದ್ರೆ ನಾನು ಸುಮಾರು ಕಡೆ ನಾನು ಕೇಳಿದ್ದೆ, ಬೇರೆ ಹಾಸ್ಪಿಟ್ಲ್ಗಳಲ್ಲೆಲ್ಲ ನಾನು ಕೇಳಿದ್ದೆ, ಅಲ್ಲಿ ಕಟ್ ಮಾಡಿ ಆಪರೇಷನ್ ಮಾಡೋದ್ರಿಂದ ನರಕ್ಕೆ ಪ್ರಾಬ್ಲಮ್ ಆಗ್ಬೋದು, ನಾಳೆ ಇನ್ನೇನು ಬೇರೆ ಪ್ರಾಬ್ಲಮ್ ಅಂತ. ಬಟ್ ಇಲ್ಲಿ ಏನು ಆತರ ನಮ್ಗೆ ಏನು ಅನ್ತಾ ಇಲ್ಲ. ನಮ್ಮ ಹಾಸ್ಪಿಟಲ್ ನಿಮ್ಗೆ ಇಷ್ಟ ಆಯ್ತಾ? ಸರ್ವಿಸಸ್ ಇಷ್ಟ ಆಯ್ತಾ? ಹೌದು ಮೇಡಮ್, ನಿಮ್ಮ ಸರ್ವಿಸ್ ಆಗ್ಲಿ ಇದಾಗಲಿ ತುಂಬಾನೇ ಫಾಸ್ಟ್ ಆಗಿತ್ತು, ಚೆನ್ನಾಗಿತ್ತು, ಏನ್ ತೊಂದರೆ ಏನಾಗಲಿಲ್ಲ. ನಮ್ಗೆ ಹಾಸ್ಪಿಟಲ್ಗೆ ಹೋಗಿ ಮನೆಗೆ ಆಪರೇಷನ್ ಅನ್ನಿಸ್ಲೇ ಇಲ್ಲ, ತುಂಬಾ ಚೆನ್ನಾಗಿ ಇತ್ತು.